ನಮಸ್ಕಾರ. ನಾನು ಪ್ರಕಾಶ್ ಅರಸು. ಚಾಮಯ್ಯ ಸನ್ ಆಫ್ ರಾಮಾಚಾರಿ ಈ ಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ, ಪ್ರಿನ್ಸಿಪಾಲ್ ಪಾತ್ರ. ಚಾಮಯ್ಯ ಸನ್ ಆಫ್ ರಾಮಾಚಾರಿ ಈ ಹೆಸರು ಕೇಳ್ತೂನೆ ಕಿವಿಗಳು ಉತ್ತರ ನಿಮಿರ್ಕೊಡುತ್ತೆ. ಯಾಕೆಂದ್ರೆ ಆ ಹೆಸರು ರಾಮಾಚಾರಿ ಅನ್ನೋ ಹೆಸರಾಗ್ಲಿ, ಚಾಮಯ್ಯ ಅನ್ನೋ ಹೆಸರಾಗ್ಲಿ, ನಮ್ಮ ಕನ್ನಡ ನಾಡಿನ ಮನೆ ಮನೆಗಳಲ್ಲಿ ಅದು ಒಂದು ಅನೇಕ ವರ್ಷಾನುವರ್ಷಗಳಿಂದ ಅನುರಣಿಸಿಕೊಂಡು ಬಂದಿರುವಂತ ಹೆಸರುಗಳು. ಚಾಮಯ್ಯ ಅಂದ್ರೆ ಕಣ್ಣು ತುಂಬಿ ಬರುವಂತದ್ದು ಆ ನಮ್ಮ ಅಶ್ವಥ್ ಅವರ ಪಾತ್ರ. ರಾಮಾಚಾರಿ ಅಂತ ಹೇಳ್ತಿದ್ದಂಗೆ ನಮ್ಮ ಮನಸ್ಸಲ್ಲಿ ನಿಲ್ಲೋದು ಹಾವಿನ ದ್ವೇಷ 12 ವರುಷ. ಅವನ ಹಾಗೆ ನಿಂತ್ಕೊಂಡಿರೋ ಆ ಒಂದು ಭಂಗಿನೇ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಆ ನಾಗರಾವು ಅಂತ ಹೇಳ್ತಿದ್ದಂಗೆ ನಾಗರಾವು ಜ್ಞಾಪಕ ಬರಲ್ಲ, ವಿಷ್ಣುವರ್ಧನ್ ಜ್ಞಾಪಕ ಬರುತ್ತೆ. ಅಷ್ಟರ ಮಟ್ಟಕ್ಕೆ ಆ ಸಿನಿಮಾ ನಮ್ಮನ್ನ ಕಾಡ್ಬಿಟ್ಟಿತ್ತು. ನಾವೆಲ್ಲ ಆಗ ತುಂಬಾ ಸಣ್ಣ ಹುಡುಗರು. ರಾಮಾಚಾರಿ ಆ ಪಾತ್ರ ಎಷ್ಟು ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡಿತ್ತು ಅಂತಂದ್ರೆ, ಕೊಟ್ಟು ಮಾತನ್ನ ತಪ್ಪಬಾರದು ಆ ಮಟ್ಟಕ್ಕೆ ನಮ್ಮನ್ನ ತಂದು ನಿಲ್ಲಿಸ್ಬಿಟ್ಟಿತ್ತು. ನಾವು ಮಾತು ಕೊಟ್ಬಿಟ್ಟ, ಅದು ಸ್ನೇಹಿತರಿಗೆ ಆಗ್ಲಿ ಯಾರಿಗೇ ಆಗ್ಲಿ, ಒಂದು ಮಾತು ಕೊಟ್ಟ ಮೇಲೆ ಮುಗೀತು ಅನ್ನೋಂಗೆ ಅಷ್ಟ್ರ ಮಟ್ಟಕ್ಕೆ ನಮ್ಮನ್ನ ತಂದು ನಿಲ್ಸಿದಂತ ಆ ಪಾತ್ರ ಅದು. ಆಮೇಲೆ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತಾ ಇದ್ದಾಗ ಒಂಥರ ವಾಲಂಟಿಯರ್ ಆಗಿ ನಾವು ಹೋಗಿ ಅಲ್ಲಿ ಏನೋ ನಾವು ಅಲ್ಲಿ ಒಂದು ನ್ಯಾಯನ ಸ್ಥಾಪನೆ ಮಾಡ್ಬಿಡ್ತೀವಿ, ಅದೇ ಕ್ಷಣದಲ್ಲಿ ನ್ಯಾಯ ಸ್ಥಾಪನೆ ಮಾಡ್ತೀವಿ ಅನ್ನೋಷ್ಟು ಹುಮ್ಮಸ್ಸು ನಮ್ಮಲ್ಲಿ ತುಂಬಿ ಕಳಿಸಿತ್ತು. ಅದು ಒಬ್ಬೊಬ್ಬನೂ ರಾಮಾಚಾರಿಯಾಗಿ ಥಿಯೇಟರ್ ಇಂದ ಈಚೆ ಬರ್ತಾ ಇದ್ದ. ಸೊ ಅವತ್ತಿನ ಆ ಪಾತ್ರ ನೋಡಿ, ರಾಮಾಚಾರಿ ಆ ಚಾಮಯ್ಯ ಅನ್ನೋ ಪಾತ್ರದಲ್ಲಿ ಎಂತ ಮೇಷ್ಟ್ರು, ಒಂಥರ ಅದು ಯಾವ ತರ ಅದನ್ನ ತಗೊಂಡು ಹೋಗಿದ್ದಾರೆ ಅಂತಂದ್ರೆ, ನಾವ್ ಹೇಳ್ತೀವಲ್ಲ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ನಾವ್ ಏನ್ ಹೇಳ್ತೀವಿ, ಆ ನಿಜವಾದ ಗುರುವನ್ನ ಅಲ್ಲಿ ತಂದು ನಿಲ್ಲಿಸ್ಬಿಟ್ಟಾರೆ. ಆ ನಿಜವಾದ ಗುರುವನ್ನ ನಾವು ನೋಡ್ತೀವಿ. ಹಾಗಾಗಿ ಆ ಚಾಮಯ್ಯ ಮತ್ತು ರಾಮಾಚಾರಿ ಇನ್ನೂ ಅನೇಕ 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 ವರ್ಷಗಳು ನಮ್ಮ ಸಮಾಜದಲ್ಲಿ, ನಮ್ಮ ಮನೆಗಳಲ್ಲಿ ಅದು ಬರ್ತಾನೆ ಇರ್ತವೆ. ಇತ್ತೀಚೆಗೆ ಒಂದು ಸಿನಿಮಾನು ಬಂತಲ್ಲ, ರಾಮಾಚಾರಿ ಹೆಸರಿನಲ್ಲಿ ಒಂದು ಪಿಕ್ಚರು ಬಂತಲ್ಲ. ಸೊ ನನಗೆ ಅವತ್ತಿನ ರಾಮಾಚಾರಿ, ಅವತ್ತಿನ ಚಾಮಯ್ಯ ನೋಡಿದಾಗ ಮತ್ತು ಇವತ್ತು ನಾವೇನು ಸಿನಿಮಾ ಮಾಡಿದ್ದೀವಿ ಆ ಹೆಸರನ್ನ ಆ ಮುಂದುವರೆದ ಭಾಗವಾಗಿ ಒಂದು ಪಾಸಿಬಿಲಿಟಿ ಅದನ್ನ ನಾವು ಇಟ್ಕೊಂಡು ಏನು ಒಂದು ಪ್ರೊಜೆಕ್ಷನ್, ಕಥೆಯ ಪ್ರೊಜೆಕ್ಷನ್ ನಾವು ತಗೊಂಡು ಹೋಗ್ತಾ ಇದ್ದೀವಿ. ಅದನ್ನ ನಾವು ಗಮನಿಸಿದಾಗ ನಮ್ಮ ಮನಸ್ಸಿನಲ್ಲಿ ನಿಲ್ಲುವಂತ ಕೆಲವು ವಿಷಯಗಳು, ಎಸ್ಪೆಷಲಿ ಯಾವ ವಿಷಯಗಳನ್ನ ನಾನು ಹೇಳಬೇಕು ಅಂತ ಅನ್ಕೋತೀನಿ ಅಂತಂದ್ರೆ, ಮೌಲ್ಯಗಳನ್ನ ಕುರಿತು ನಾನು ಸ್ವಲ್ಪ ಮಾತಾಡ್ಬೇಕು ಅಂತ ನನ್ಗನ್ಸತ್ತೆ. ಮೌಲ್ಯಗಳು ಅಂದ್ರೇನು, ಅವತ್ತಿನ ಮೌಲ್ಯಗಳು ಹೇಗಿತ್ತು ಮತ್ತು ಇವತ್ತಿನ ಮೌಲ್ಯಗಳು ಹೇಗಿದೆ. ಇವತ್ತು ಆ ರಾಮಾಚಾರಿ, ಇಲ್ಲಿ ನಮ್ಮ ಕಥೆಯಲ್ಲಿ ಬರುವಂತ ರಾಮಾಚಾರಿ ಅಂದ್ರೆ ಅವನು ತನ್ನ ಮಗನಿಗೇನೆ ತನ್ನ ಗುರುಗಳ ಹೆಸರನ್ನ ಇಡ್ತಾನೆ. ಅಂದ್ರೆ ಅವನ ಮನಸ್ಸಿನಲ್ಲಿ ಎಷ್ಟು ಆ ಗುರುವಿನ ಇನ್ಫ್ಲೂಯೆನ್ಸ್ ಇರುತ್ತೆ ಅಂದ್ರೆ, ರಾಮಾಚಾರಿ ತನ್ನ ಮಗನಿಗೆ ತನ್ನ ಗುರುಗಳ ಹೆಸರನ್ನ ಇಡ್ತಾನೆ. ಆದ್ರೆ ಕೇವಲ ಹೆಸರುಗಳನ್ನ ತಂದು ಇಟ್ಬಿಟ್ಟು ಮಾತ್ರಕ್ಕೆ ನಮ್ಮ ಇವತ್ತಿನ ಪರಿಸರಗಳಲ್ಲಿ ಏನಿದೆ ಅದರ ಇನ್ಫ್ಲೂಯೆನ್ಸ್ನ ನಾವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಮ್ಮ ಈ ಚಿತ್ರದಲ್ಲಿ ಚಾಮಯ್ಯ ಆ ಪಾತ್ರ ಏನಿದೆ, ಆ ಪಾತ್ರದಲ್ಲಿ ಏನಾಗತ್ತೆ ಅಂತಂದ್ರೆ, ಆ ಚಾಮಯ್ಯ ಅನ್ನೋದು ರಾಮಾಚಾರಿಯ ಮಗನ ಹೆಸರು. ಏನು ಆ ಪಾತ್ರ ನಾವು ಪೋಷಣೆ ಮಾಡ್ಕೊಂಡು ಇವತ್ತು ಹೋಗಿದ್ದೀವಿ. ಅವನು ಇವತ್ತಿನ ಯಂಗರ್ ಜನರೇಷನ್, ಚಾಮಯ್ಯ ಇವತ್ತಿನ ಯಂಗರ್ ಜನರೇಷನ್, ರಾಮಾಚಾರಿ ಅವತ್ತಿನ ಯಂಗರ್ ಜನರೇಷನ್. ಅವತ್ತಿನ ಯಂಗರ್ ಜನರೇಷನ್ ಅಲ್ಲಿ ನಾವು ಕಾಣ್ತಾ ಇದ್ದಂತ ಮೌಲ್ಯಗಳೇನಿದೆ, ಇವತ್ತಿನ ಯಂಗರ್ ಜನರೇಷನ್ ಅಲ್ಲಿ ನಾವು ಕಾಣ್ತಾ ಇರೋ ಮೌಲ್ಯಗಳು ಏನಿದೆ ಅನ್ನೋದನ್ನ ನಾವು ಸ್ವಲ್ಪ ತುಲನೆ ಮಾಡಬಹುದು. ನಾನು ಐ ವಿಲ್ ಕನ್ಫೈನ್ ಮೈಸೆಲ್ಫ್ ಟು
ದಿ ವ್ಯಾಲ್ಯೂ ಸಿಸ್ಟಮ್. ಅವನು ಕೊಟ್ಟ ಮಾತುಗೋಸ್ಕರ, ರಾಮಾಚಾರಿ ತಾನು ಕೊಟ್ಟ ಮಾತುಗೋಸ್ಕರ ಅಲ್ಮೇಲೂನ ಬಿಟ್ಕೊಡ್ತಾನೆ. ಮೇಸ್ಟ್ರಿಗೋಸ್ಕರ, ಮೇಸ್ಟ್ರು ಹೇಳಿದ್ರು ಅನ್ನೋದಕ್ಕೋಸ್ಕರ ಹೋಗಿ ಅಲ್ಲಿ ಕಾಲೇಜ್ನಲ್ಲಿ ಅಪಾಲಜೈಸ್ ಮಾಡ್ಕೊಳ್ತಾನೆ. ಮೇಸ್ಟ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾನೆ ಅವನು. ಚಾಮಯ್ಯ ಮೇಸ್ಟ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾನೆ ಅವನು, ಆ ರಾಮಾಚಾರಿ. ಇವತ್ತು ಚಾಮಯ್ಯ ಅನ್ನಿಸ್ಕೊಂಡಿರೋ ಈ ಯುವಕ ಅಂದ್ರೆ ರಾಮಾಚಾರಿಯ ಮಗ, ಇವನು ಬೆಳೀತಾ ಇರೋ ರೀತಿನ ನೋಡೋಣ. ಇವನ ಆದರ್ಶಗಳೇನು, ಇವನ ಜೀವನ ಶೈಲಿ ಏನು, ಇವನು ಯಾವ ರೀತಿಯಲ್ಲಿ ಬೆಳೀತಾ ಇದ್ದಾನೆ, ಇವನು ಗುರುಗಳಿಗೆ ಕೊಡ್ತಾ ಇರೋಂತ ಗೌರವ ಏನು, ತಂದೆ ತಾಯಿಗಳಿಗೆ ಕೊಡ್ತಾ ಇರೋ ಗೌರವ ಏನು, ಇದನ್ನ ನಾವು ಗಮನಿಸಿದ್ರೆ ಅವತ್ತಿಗೂ ಇವತ್ತಿಗೂ ನಮ್ಮ ಯುವ ಜನಾಂಗದಲ್ಲಿ ನಾವು ಕಾಣುವಂತ ಒಂದು ಬಹಳ ದೊಡ್ಡ ವ್ಯಾಲ್ಯೂ ಸಿಸ್ಟಮ್ನ ಬದಲಾವಣೆಗಳನ್ನ ನಾವು ನೋಡ್ತೀವಿ.